ರೀಸೆಂಟ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಆರ್ಮಿನ ಕ್ರಿಟಿಸೈಸ್ ಮಾಡ್ತಾ ಮಾತಾಡಿದ್ದಾರೆ. ಇವರು ನಮ್ಮ ಇಂಡಿಯನ್ ಫೋರ್ಸಸ್ ಗಳಲ್ಲೂ ಸಹ ಕುಲ ಮತದ ಮಧ್ಯೆ ಜಗಳ ಆಗೋ ರೀತಿ ಕಮೆಂಟ್ ಮಾಡಿದ್ದಾರೆ. ಅಸಲಿಗೆ ರಾಹುಲ್ ಗಾಂಧಿ ಅವರು ಏನ್ ಮಾಡ್ಬೇಕು ಅಂತ ಇದ್ದಾರೆ, ಅವ್ರ ಇಂಟೆನ್ಷನ್ ಏನು? ಇವರು ಈ ವಿಧಾನದಲ್ಲಿ ನಮ್ಮ ಇಂಡಿಯನ್ ಆರ್ಮಿನ ಟಾರ್ಗೆಟ್ ಮಾಡ್ತಾ ಇರೋದಾದ್ರು ಯಾಕೆ? ನಿಮ್ಮೆಲ್ಲರಿಗೂ ಗೊತ್ತು, ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ರಾಜಕೀಯ ಪ್ರಚಾರಗಳು ಜೋರಾಗಿ ನಡೀತಾ ಇದಾವೆ. ಕ್ಯಾನ್ವಾಸ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬಿಹಾರ್ಗೆ ಹೋಗಿ ಡಿಫ್ರೆಂಟ್ ಪ್ಲೇಸ್ ನ ವಿಸಿಟ್ ಮಾಡ್ತಾ ಡಿಫ್ರೆಂಟ್ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಇವರು ಒಂದು ಗ್ಯಾದರಿಂಗ್ ಅಲ್ಲಿ ಮಾತಾಡ್ತಾ ನಮ್ಮ ಇಂಡಿಯನ್ ಆರ್ಮಿನ ಟಾರ್ಗೆಟ್ ಮಾಡಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ಹೇಳಿರೋ ಪ್ರಕಾರ ನಮ್ಮ ದೇಶದಲ್ಲಿ ಇರೋ 10% ಜನ ಮಾತ್ರ ನಮ್ಮ ಇಂಡಿಯನ್ ಆರ್ಮಿನ ಕಂಟ್ರೋಲ್ ಮಾಡ್ತಾ ಇದ್ದಾರಂತೆ. ಇವರು ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ದೇನಂದ್ರೆ, ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಸೇರಿರೋ ಜನರು ನಮ್ಮ ಇಂಡಿಯನ್ ಆರ್ಮಿನ ಕಂಟ್ರೋಲ್ ಮಾಡ್ತಾ ಇದ್ದಾರಂತೆ. ಡೈರೆಕ್ಟ್ ಆಗಿ ಇವರು ನಮ್ಮ ಇಂಡಿಯನ್ ಆರ್ಮಿನ ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರು ನಮ್ಮ ಗೌರ್ಮೆಂಟ್ ನಲ್ಲಿರೋ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಗಳನ್ನ, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಗಳನ್ನ ಜಾತಿ ಆಧಾರದ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ರು. ಆದ್ರೆ ಅದನ್ನ ಯಾರು ಕಿವಿಗೆ ಹಾಕೊಂಡಿರ್ಲಿಲ್ಲ. ಇದಕ್ಕೋಸ್ಕರನೇ ಇವರು ಡೈರೆಕ್ಟ್ ಆಗಿ ನಮ್ಮ ಆರ್ಮಿನ ಟಾರ್ಗೆಟ್ ಮಾಡೋದಕ್ಕೆ ರೆಡಿ ಆಗಿದಾರ. ಈ ರೀತಿಯ ಟ್ರೆಂಡ್ ನಮ್ಮ ದೇಶಕ್ಕೆ ತುಂಬಾ ಡೇಂಜರಸ್. ನಮ್ಮ ದೇಶದ ಅಗೇನ್ಸ್ಟ್ ಇರೋರು ಮಾತ್ರ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ನಮ್ಮ ಆರ್ಮಿಯಲ್ಲಿ ಯಾವತ್ತಾದ್ರೂ ಕ್ಯಾಸ್ಟ್ ಸೆನ್ಸಸ್ ನಡೆದಿದ್ರೆ ಆ ಡಾಟಾ ಎಲ್ಲಿದೆ? ಬೇರೆ ದೇಶಗಳಲ್ಲಿ ಕ್ಯಾಸ್ಟ್ ರಿಲಿಜಿಯನ್ ಆಧಾರದ ಮೇಲೆ ಆರ್ಮ್ಡ್ ಫೋರ್ಸಸ್ ಒಳಗಡೆ ರಿಸರ್ವೇಶನ್ ಇದೆಯೋ ಇಲ್ವೋ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಜ ಹೇಳ್ತಾ ಇದ್ದೀನಿ, ಈ ರೀತಿಯ ಐಡಿಯಾಲಜಿ ನಮ್ಮ ದೇಶಕ್ಕೆ ತುಂಬಾ ಡೇಂಜರಸ್. ಯಾಕಂದ್ರೆ ಒಂದು ಬಾರಿ ನೀವೇ ಆಲೋಚನೆ ಮಾಡಿ, ನಮ್ಮೆಲ್ಲರ ರಕ್ಷಣೆಗೋಸ್ಕರ ಭಾರತದ ಗಡಿಯಲ್ಲಿ ನಿಂತು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡ್ತಾ ಇರೋ ಯೋಧರ ಮಧ್ಯೆ ಜಾತಿ ಧರ್ಮವನ್ನ ಹುಡುಕೋದು ಸರಿನಾ? ಒಂದು ವೇಳೆ ಆರ್ಮಿಯಲ್ಲೂ ಸಹ ರಾಹುಲ್ ಗಾಂಧಿ ಅವರು ಕೇಳಿರೋ ಹಾಗೆ ಕ್ಯಾಸ್ಟ್ ಸೆನ್ಸಸ್ ನಡೆದ್ರೆ ಯಾವ ಜಾತಿ ಧರ್ಮಕ್ಕೆ ಸೇರಿರೋರು ಎಷ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಇನ್ ಕೇಸ್ ನಮ್ಮ ಭಾರತದ ಮೇಲೆ ಯಾವತ್ತಾದ್ರೂ ಉಗ್ರ ದಾಳಿ ನಡೆದ್ರೆ ಆಗ ಪರ್ಟಿಕ್ಯುಲರ್ ಕಮ್ಯುನಿಟಿನಲ್ಲಿ ಜಾಸ್ತಿ ಯೋಧರು ಸತ್ತೋದ್ರೆ ಬೇಕಂತಲೇ ಈ ಕಮ್ಯುನಿಟಿಯವ್ರನ್ನ ಟಾರ್ಗೆಟ್ ಮಾಡಿ ಸಾಯಿಸಿದ್ರು ಅನ್ನೋ ಬಗೆಯ ಊಹಾಪೋಹಗಳು ಆಚೆ ಬರ್ತವೆ. ಇದರಿಂದ ನಮ್ಮ ಭಾರತ ದೇಶದ ಆರ್ಮಿ ಯೂನಿಟಿ ನಾಶ ಆಗುತ್ತೆ. ಇನ್ ಕೇಸ್ ಆರ್ಮಿ ಏನಾದ್ರೂ ವೀಕ್ ಆದ್ರೆ ಆ ದೇಶಕ್ಕೆ ಪ್ರೊಟೆಕ್ಷನ್ ಅನ್ನೋದೇ ಇರಲ್ಲ. ಆ ರೀತಿ ಆದ್ರೆ ಅಲ್ಟಿಮೇಟ್ಲಿ ಆ ದೇಶನೇ ಸರ್ವನಾಶ ಆಗುತ್ತೆ. ಅಂಡ್ ಈ ರೀತಿ ಎಲ್ಲ ನಡೆಯುತ್ತೆ ಅಂತ ಗೊತ್ತಿದ್ರು ಸಹ ರಾಹುಲ್ ಗಾಂಧಿ ಅವರು ಯಾಕೆ ಆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನೀಡಿದ್ರು ಅಂದ್ರೆ, ನೀವು 3 ಡಿಫೆನ್ಸ್ ಫೋರ್ಸ್ ಗಳಾದ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್ ನ ನೋಡಿದ್ರೆ ಇಲ್ಲಿ ಯಾವುದೇ ರೀತಿಯ ಕ್ಯಾಸ್ಟ್ ರಿಸರ್ವೇಶನ್ ಇಲ್ಲ. ಭಾರತದ ಮಿಲಿಟರಿ ನಿಮ್ಮ ಜಾತಿ ಯಾವುದು ಅನ್ನೋದನ್ನ ನೋಡಲ್ಲ. ನೀವು ಆರ್ಮಿಗೆ ಜಾಯ್ನ್ ಆಗಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ ಮೆರಿಟ್ ಪರ್ಸನ್ ಆಗಿರ್ಬೇಕು. ಮೆರಿಟ್ ನ ಇಟ್ಕೊಂಡು ನಿಮ್ಮ ಟ್ಯಾಲೆಂಟ್ ಸ್ಕಿಲ್ಸ್ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ನಡೆಯುತ್ತೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನೀಡ್ತಾ ನಮ್ಮ ಇಂಡಿಯನ್ ಮಿಲಿಟರಿನ ಟಾರ್ಗೆಟ್ ಮಾಡಿರೋದಾದ್ರೂ ಯಾಕೆ? ನಮ್ಮ ಇಂಡಿಯನ್ ಮಿಲಿಟರಿನಲ್ಲಿ ಕ್ಯಾಸ್ಟ್ ರಿಸರ್ವೇಶನ್ ಇಲ್ಲ ಅನ್ನೋ ಸತ್ಯ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರು ಸಹ ಬೇಕಂತಲೇ ನಮ್ಮ ದೇಶದಲ್ಲಿ ಅನ್ಸ್ಟೆಬಿಲಿಟಿ ಸೃಷ್ಟಿ ಮಾಡಿ ನಮ್ಮ ಜನರನ್ನ ರೊಚ್ಚಿಗಳಿಸೋದಕ್ಕೆ ಈ ರೀತಿಯ ಸ್ಟೇಟ್ಮೆಂಟ್ ನೀಡ್ತಾ ಇದ್ದಾರಾ? ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿರೋ ಮಾತನ್ನ ಯಾವುದೇ ಕಾರಣಕ್ಕೂ ಲೈಟ್ ಆಗಿ ತಗೊಳ್ಬಾರ್ದು. ಯಾಕಂದ್ರೆ ದೇಶದಲ್ಲಿ ಅತಿ ದೊಡ್ಡ ಆಪೋಸಿಷನ್ ಪಾರ್ಟಿ ಲೀಡರ್ ಇವರು ತನ್ನ ಸ್ವಂತ ಆರ್ಮಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ದೇಶದ ಸೆಕ್ಯೂರಿಟಿಗೆ ತುಂಬಾ ಪ್ರಾಬ್ಲಮ್. ಇವರನ್ನ ನೋಡಿ ಬೇರೆ ರಾಜಕೀಯ ನಾಯಕರು ಸಹ ತಮ್ಮ ಸ್ವಂತ ಲಾಭಕ್ಕಾಗಿ ಅಥವಾ ವೋಟ್ ಬ್ಯಾಂಕ್ ಆಗಿ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ದೇಶದ ಮಿಲಿಟರಿ ಅಗೇನ್ಸ್ಟ್ ಆಗಿ ಮಾತಾಡ್ತಾರೆ. ಈ ರೀತಿ ಒಂದು ಡೇಂಜರಸ್ ಟ್ರೆಂಡ್ ಶುರುವಾಗುತ್ತೆ. ಅಂಡ್ ನಮ್ಮ ಮಿಲಿಟರಿನಲ್ಲಿ ಈ ಹಿಂದೆ ಯಾವತ್ತಾದ್ರೂ ಕ್ಯಾಸ್ಟ್ ಸೆನ್ಸಸ್ ನಡೆದಿತ್ತ ಅನ್ನೋ ವಿಚಾರಕ್ಕೆ ಬಂದ್ರೆ ಅಪ್ ಟು 1942 ನಮ್ಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಮ್ಮ ಇಂಡಿಯನ್ ಆರ್ಮಿನ ಬ್ರಿಟಿಷ್ ಇಂಡಿಯನ್ ಆರ್ಮಿ ಅಂತ ಕರೀತಾ ಇದ್ರು. ಆ ಸಮಯದಲ್ಲಿ ಬ್ರಿಟಿಷ್ ನವರು ಬೇಕಂತಲೇ ನಮ್ಮ ಮಿಲಿಟರಿನಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ರು. ಅಂದ್ರೆ ಮಿಲಿಟರಿನಲ್ಲಿ ಯಾವ ಧರ್ಮದವರು ಎಷ್ಟಿದ್ದಾರೆ, ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಸರ್ವೆ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಆರ್ಮಿಲಿರೋ ಪರ್ಸನ್ ಗಳು ಡಿವೈಡ್ ಆಗಿ ಬೇರೆ ಇರ್ಲಿ ಅನ್ನೋ ಕಾರಣಕ್ಕೆ ಈ ಸರ್ವೆ ಮಾಡ್ತಾ ಇದ್ರು. ಅಂದ್ರೆ ಈ ರೀತಿ ಮಾಡಿದ್ರೆ ಭಾರತದಲ್ಲಿರೋ ಸೈನಿಕರೇ ತಮ್ಮ ಒಳ್ಳೊಳಗೆ ತಮ್ಮ ಜಾತಿ ಧರ್ಮದ ಬಗ್ಗೆ ಕಿತ್ತಾಡ್ತಾ ಇದ್ರು. ಈ ರೀತಿ ಆದ್ರೆ ನಮ್ಮ ವಿರುದ್ಧ ಅವರು ಯಾವತ್ತೂ ಕೂಡ ತಿರುಗಿ ಬೀಳಲ್ಲ. ಇದೇ ಕಾರಣಕ್ಕೆ ಬ್ರಿಟಿಷ್ ನವರು ನಮ್ಮ ಸೈನಿಕರನ್ನ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಇದ್ರು. ಇದಕ್ಕೋಸ್ಕರ ಕ್ಯಾಸ್ಟ್ ಸೆನ್ಸಸ್ ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು. ಆದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಿದ ನಂತರ ನಮ್ಮ ಗೌರ್ಮೆಂಟ್ ಮಾಡಿದ ಇಮಿಡಿಯೇಟ್ ಕೆಲಸ ಏನಂದ್ರೆ, ಇಂಡಿಯನ್ ಆರ್ಮಿನಲ್ಲಿ ಯಾವುದೇ ರೀತಿಯ ಧರ್ಮ ಜಾತಿಯ ಆಧಾರದ ಮೇಲೆ ಕ್ಯಾಸ್ಟ್ ಸೆನ್ಸಸ್ ನಡೀಬಾರ್ದು ಅನ್ನೋ ನಿರ್ಣಯನ ತಗೊಳ್ತಾರೆ. ನಮ್ಮ ಮಿಲಿಟರಿನ ಕಂಪ್ಲೀಟ್ ಆಗಿ ಕ್ಯಾಸ್ಟ್ ನ್ಯೂಟ್ರಲ್ ಮಾಡ್ತಾರೆ. ಇನ್ನು ನಿಮ್ಮಲ್ಲಿ ಕೆಲವರಿಗೆ ಇಂಟ್ರೆಸ್ಟಿಂಗ್ ಕ್ವಶನ್ ಗಳು ಉದ್ಭವ ಆಗಿರಬಹುದು. ಅಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಒಳಗಡೆ ಬೇರೆ ರೆಜಿಮ್ಸ್ ಗಳಿಗೆ ಡಿಫ್ರೆಂಟ್ ನೇಮ್ಸ್ ಇದೆ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಸಿಖ್ ರೆಜಿಮೆಂಟ್ ಅಂತ ಹೇಳ್ತಾರೆ. ಆದ್ರೆ ಇದು ಹೆಸರಿಗೆ ಮಾತ್ರನೇ ಸಿಖ್ ರೆಜಿಮೆಂಟ್. ಅದರಲ್ಲಿ ಎಲ್ಲಾ ರೀತಿಯ ಜಾತಿ ಧರ್ಮದವರು ಕೂಡ ಇರ್ತಾರೆ. ಈ ಹೆಸರನ್ನ ಒಂದು ಲೆಗಸಿ ಆಗಿ ಕಾಪಾಡೋದಕ್ಕೆ ನಾಮಕರಣ ಮಾಡಿರ್ತಾರೆ. ಜಾತಿ ಧರ್ಮದ ಮೇಲೆ ಸೈನಿಕರನ್ನ ಬೇರೆ ಮಾಡೋದಕ್ಕಲ್ಲ. ಇದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ನಾವು ಅಮೆರಿಕನ್ ಆರ್ಮಿನ ನೋಡಿದ್ರು ಸಹ ತಮ್ಮ ಸೈನಿಕರ ಜಾತಿಯನ್ನ ಯಾವುದೇ ಕಾರಣಕ್ಕೂ ಸಹ ಪ್ರಶ್ನೆ ಮಾಡಲ್ಲ. ಅಮೆರಿಕ ಇಮಿಗ್ರೆಂಟ್ಸ್ ಇಂದ ಉಡ್ಕೊಂಡಿರೋ ದೇಶ. ಅಲ್ಲಿ ವಿವಿಧ ರೀತಿಯ ದೇಶಗಳ ಜನರು ವಾಸ ಮಾಡ್ತಾ ಇದ್ದಾರೆ. ಅಂಡ್ ಅವರು ಸಹ ಅಮೆರಿಕನ್ ಆರ್ಮಿನಲ್ಲಿ ಜಾಯ್ನ್ ಆಗ್ತಾರೆ.
ಆ ರೀತಿಯ ಸಮಯದಲ್ಲಿ ಆ ಸೋಲ್ಜರ್ ನ ಒರಿಜಿನ್ ಕಂಟ್ರಿ ಬಗ್ಗೆ ಯಾರು ಸಹ ಕೇಳಲ್ಲ. ಅಮೆರಿಕಾಗೆ ಬಂದು ಅಮೆರಿಕನ್ ಸಿಟಿಜನ್ ಆದ್ಮೇಲೆ ಪ್ರತಿಯೊಬ್ಬರು ಸಹ ಮಿಲಿಟರಿನಲ್ಲಿ ಈಕ್ವಲ್. ಅಮೆರಿಕನ್ ಮಿಲಿಟರಿನಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ಸ್ ಇದ್ದಾರೆ, ಎಷ್ಟು ಜನ ಹಿಂದೂ ಇದ್ದಾರೆ, ಎಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ ಅನ್ನೋ ಡಾಟಾ ಎಲ್ಲೂ ಕೂಡ ಇರಲ್ಲ. ಅವರು ಆ ರೀತಿಯ ಸರ್ವೇನ ಕೂಡ ಮಾಡಲ್ಲ. ಅಮೆರಿಕನ್ ಆರ್ಮಿ ತುಂಬಾ ಕ್ಲಿಯರ್ ಆಗಿ ಹೇಳೋದು ಒಂದೇ ವಿಷಯನ, ವಿ ಆರ್ ನ್ಯೂಟ್ರಲ್ ಇನ್ ರಿಲಿಜಿಯನ್, ನ್ಯೂಟ್ರಲ್ ಇನ್ ಜೆಂಡರ್, ನ್ಯೂಟ್ರಲ್ ಇನ್ ಎವ್ರಿಥಿಂಗ್ ಅಂತ. ಅಂದ್ರೆ ಸೈನಿಕರ ಜಾತಿ ಬಗ್ಗೆ ಕೇಳೋದೇ ಇಲ್ಲ ಅಂತ ಏನಿಲ್ಲ, ಕೇಳ್ತಾರೆ, ಕೇಳಿ ತಿಳ್ಕೊತಾರೆ. ಈಗ ಯಾಕೆ ಅಂದ್ರೆ ಒಂದ್ ವೇಳೆ ಒಬ್ರು ಸೈನಿಕರನ್ನ ಪರ್ಟಿಕ್ಯುಲರ್ ಪ್ಲೇಸ್ಗೆ ಕಳಿಸಿದ್ರೆ ಅಲ್ಲಿ ಆತನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆತನ ಧರ್ಮದ ಅನುಸಾರ ಆತನ ಅಂತ್ಯಕ್ರಿಯೆ ಮಾಡೋದಕ್ಕೆ. ಇನ್ನು ಚೈನಾ ವಿಷಯಕ್ಕೆ ಬಂದ್ರೆ ನಿಜ ಹೇಳ್ತಾ ಇದ್ದೀನಿ, ಚೀನಾ ನಮ್ಮ ಶತ್ರು ದೇಶ ಆಗಿದ್ರು ಸಹ ಇವರನ್ನ ಹೊಗಳೋದನ್ನ ನಿಲ್ಸಕ್ ಆಗಲ್ಲ. ಚೀನಾ ನಿಧಾನವಾಗಿ ತಮ್ಮ ದೇಶವನ್ನ ಲೀಡ್ ಮಾಡ್ತಾ ಇರೋ ವಿಧಾನ, ಅವರ ದೇಶದಲ್ಲಿ ನಡೆಯೋ ಜಾತಿ ಧರ್ಮದ ಕಿತ್ತಾಟವನ್ನು ತಡೆಯೋ ವಿಧಾನ ಪ್ರಶಂಸನೀಯ, ಅಂದ್ರೆ ಅಮೇಜಿಂಗ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಪ್ರೆಸೆಂಟ್ ಯುರೋಪ್ ಅಲ್ಲಿ ಅಮೆರಿಕದಲ್ಲಿ ಪರಿಸ್ಥಿತಿ ವರ್ಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ. ಇದಕ್ಕೆ ಕಾರಣ ಮಿಡಲ್ ಈಸ್ಟ್ ಕಂಟ್ರಿಗಳಿಂದ ಯುರೋಪ್ಗೆ ವಲಸೆ ಹೋಗಿರೋ ಮುಸ್ಲಿಂ ಅವರು ಮಾಡ್ತಾ ಇರೋ ಕೆಲಸಗಳು. ನೀವು ನ್ಯೂಸ್ ಅಲ್ಲಿ ನೋಡೇ ಇರ್ತೀರಾ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ. ಇಂಗ್ಲೆಂಡ್ ಈಗ ಕಂಪ್ಲೀಟ್ ಆಗಿ ಇಸ್ಲಾಂ ರಾಷ್ಟ್ರ ಆಗಿ ಬದಲಾಗ್ತಾ ಇದೆ ಅಂತ, ಅಂಡ್ ಅಲ್ಲಿ ಅದೇ ರೀತಿಯ ಸಿನಾರಿಯೋ ಸಹ ಇದೆ. ಇದೇ ಕಾರಣಕ್ಕೆ ಲಂಡನ್ ನ ಲಂಡನಿಸ್ತಾನ್ ಅಂತ ಕರೀತಾ ಇದ್ದಾರೆ. ಆದ್ರೆ ಚೈನಾದಲ್ಲಿ ಆ ರೀತಿಯ ಯಾವುದೇ ರೀತಿಯ ಜಗಳ ನಿಮ್ಗೆ ಕಾಣೋದಕ್ಕೆ ಸಿಗಲ್ಲ. ಯಾವುದೇ ರೀತಿಯ ಜಾತಿ ಧರ್ಮದ ಯುದ್ಧ ಅಲ್ಲಿ ನಡೆಯಲ್ಲ. ಚೈನಾದವರು ತಮ್ಮ ದೇಶದಲ್ಲಿ ಬೆಳೆದಿದ್ದ ರ್ಯಾಡಿಕ್ಯುಲಸ್ ಮುಸ್ಲಿಂನವ್ರನ್ನ ಕಂಟ್ರೋಲ್ ಮಾಡಿದ ವಿಧಾನ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಅವರು ಆ ರೀತಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಕಂಟ್ರೋಲ್ ಮಾಡ್ತಾ ಇರೋದ್ರಿಂದಾನೇ ವರ್ಲ್ಡ್ ನಂಬರ್ 1 ಆಗೋ ರೇಸ್ ನಲ್ಲಿ ಮುಂದೆ ಇದ್ದಾರೆ. ಚೈನಾ ಬಗ್ಗೆ ಒಂದು ಅಮೇಜಿಂಗ್ ವಿಷಯ ಏನಂದ್ರೆ, ಚೈನಾ ಅಫಿಷಿಯಲ್ ಆಗಿ ಒಂದು ಏಥಿಯಸ್ಟ್ ಕಂಟ್ರಿ. ಅಂದ್ರೆ ಇವರು ಯಾವುದೇ ರೀತಿಯ ದೇವರನ್ನ ನಂಬಲ್ಲ. ಆದ್ರೆ ಚೈನಾದಲ್ಲಿ ಬೌದ್ಧ ಧರ್ಮದವರ ಸಂಖ್ಯೆ ಜಾಸ್ತಿ ಇದೆ ಅಂತ ನಿಮ್ಮಲ್ಲಿ ಕೆಲವರು ಅನ್ಕೋಬಹುದು. ಡಿಫ್ರೆಂಟ್ ಮತ ಇರೋರು ಇದ್ದಾರೆ, ಆದ್ರೆ ಅಲ್ಲಿರೋ ಸರ್ಕಾರ ಯಾವುದೇ ಧರ್ಮವನ್ನ ಅಫಿಷಿಯಲ್ ಆಗಿ ಕನ್ಸಿಡರ್ ಮಾಡಿಲ್ಲ. ಅಟ್ ಪ್ರೆಸೆಂಟ್ ಚೀನಾದಲ್ಲಿ ರೂಲ್ ಮಾಡ್ತಾ ಇರೋ ಗೌರ್ಮೆಂಟ್ ಚೀನಾ ದೇಶವನ್ನ ಅಫಿಷಿಯಲ್ ಆಗಿ ಏಥಿಯಸ್ಟ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿದೆ. ಇದೇ ಕಾರಣಕ್ಕೆ ಆ ದೇಶದ ಸೋಲ್ಜರ್ಸ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಪಕ್ಷಕ್ಕೆ ಮಾತ್ರ ಲಾಯಲ್ ಆಗಿ ಇರ್ತಾರೆ. ಯಾವುದೇ ಜಾತಿ ಧರ್ಮಕ್ಕೆ ಅವರು ಇನ್ಫ್ಲೂಯೆನ್ಸ್ ಆಗಲ್ಲ. ಆದ್ರೆ ದುರದೃಷ್ಟಕರ ವಿಷಯ ಏನಂದ್ರೆ, ನಮ್ಮ ದೇಶದಲ್ಲಿ ಜಾತಿ ಧರ್ಮದ ಯುದ್ಧ ರೆಗ್ಯುಲರ್ ಆಗಿ ನಡೀತಾನೆ ಇದೆ. ನಮ್ಮ ಜನರಲ್ಲಿ ಜಾತಿ ಅನ್ನೋ ಪಿಡುಗು ಇವತ್ತಿಗೂ ಸಹ ಹೋಗಿಲ್ಲ. ವೆರಿ ಸೂನ್ ನಮ್ಮ ಇಂಡಿಯಾದಲ್ಲಿ ಕ್ಯಾಸ್ಟ್ ಸೆನ್ಸಸ್ ನಡೆಯುತ್ತೆ. ನೆಕ್ಸ್ಟ್ ಇಯರ್ ಅಂದ್ರೆ 2026ರಲ್ಲಿ ಈ ಹಿಂದೆ ಎಂದೂ ನಡೆಯದ ಅತಿ ದೊಡ್ಡ ಕ್ಯಾಸ್ಟ್ ಸೆನ್ಸಸ್ ನಡೆಯೋ ಸಂಭವ ಕೂಡ ಇದೆ. ಅಂದ್ರೆ ಈ ಸರ್ವೆನಲ್ಲಿ ಕೇವಲ ಸಾಮಾನ್ಯ ಜನರ ಜಾತಿ ಧರ್ಮದ ಬಗ್ಗೆ ತಿಳ್ಕೊತಾರೆ. ಯಾವ ಯಾವ ಜಾತಿ ಧರ್ಮದವರ ಜನಸಂಖ್ಯೆ ಎಷ್ಟಿದೆ ಅನ್ನೋ ವಿಷಯನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಸರ್ವೆನ ಮಾಡ್ತಾ ಇದ್ದಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ನಮ್ಮ ಮಿಲಿಟರಿನಲ್ಲಿ ಯಾವ ಧರ್ಮದವರ ಜನಸಂಖ್ಯೆ ಎಷ್ಟಿದೆ ಅನ್ನೋ ಸರ್ವೆ ನಡೆಯಲ್ಲ ಅಂಡ್ ನಡಿಬಾರ್ದು ಕೂಡ. ನಮ್ಮ ಇಂಡಿಯನ್ ಆರ್ಮಿ ಬಾರ್ಡರ್ ನಲ್ಲಿ ತಮ್ಮ ಪ್ರಾಣನ ಒತ್ತೆ ಇಟ್ಟು ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ. ನೀವು ಗಮನಿಸಿದ್ರೆ ನಮ್ಮ ಇಂಡಿಯನ್ ಆರ್ಮಿನವರು ನಮ್ಮ ದೇಶದಲ್ಲಿರೋ ಯಾವುದೇ ಪಕ್ಷನ ಕೀಳಾಗಿ ನೋಡಲ್ಲ, ಹಾಗೂ ಯಾವುದೇ ಜಾತಿ ಧರ್ಮವನ್ನು ಸಹ ಕೀಳಾಗಿ ನೋಡಲ್ಲ. ಲೋವರ್ ಕ್ಯಾಸ್ಟ್ ನವರು ಜಾಸ್ತಿ ಇದ್ದ ಕಾರಣ ನಮ್ಮ ಮಿಲಿಟರಿ ಅಲ್ಲಿಗೆ ಹೋಗಿಲ್ಲ. ಆ ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಆ ಪರ್ಟಿಕ್ಯುಲರ್ ಕಮ್ಯುನಿಟಿ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ನಮ್ಮ ಮಿಲಿಟರಿನವರು ಅವ್ರನ್ನ ಸೇವ್ ಮಾಡಿಲ್ಲ ಅನ್ನೋ ವಿಷಯ ಯಾವತ್ತಾರು ನೀವು ಕೇಳಿದಿರಾ? ಸಾಧ್ಯನೇ ಇಲ್ಲ. ಆದ್ರೆ ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಕ್ಯಾಸ್ಟ್ ರಿಸರ್ವೇಶನ್ ಇಲ್ದಿರೋ ಇಂಡಿಯನ್ ಆರ್ಮಿ ಮೇಲೆ ಟಾರ್ಗೆಟ್ ಮಾಡ್ತಾ ಕೇವಲ 10% ಜನರು ನಮ್ಮ ಇಂಡಿಯನ್ ಆರ್ಮಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವರ ಉದ್ದೇಶ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅವರೇ ನಮ್ಮ ಇಂಡಿಯನ್ ಆರ್ಮಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತನಾ? ರಾಹುಲ್ ಗಾಂಧಿ ಅವರು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಯೋಧರ ಮಧ್ಯೆ ಬಿರುಕು ಮೂಡಿಸೋದಕ್ಕೆ ಈ ರೀತಿ ಹೇಳ್ತಾ ಇದ್ದಾರಾ, ಅಥವಾ ಇವ್ರ ಉದ್ದೇಶ ಒಳ್ಳೇದೇ ಆಗಿದ್ಯಾ? ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿ ಜೆಡಿಯು ಪಾರ್ಟಿಗೆ ಸೇರಿರೋ ಒಬ್ರು ಪರ್ಟಿಕ್ಯುಲರ್ ಲೀಡರ್. ಹೆಸರು ಗುಲಾಂ ರಸೂಲ್. ಇವರು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ನ 30% ರಿಸರ್ವೇಶನ್ ಮುಸ್ಲಿಮರಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ಆರ್ಮಿಯಲ್ಲಿ 30% ರಿಸರ್ವೇಶನ್ ಮುಸ್ಲಿಮರಿಗೆ ಕೊಟ್ಟು ಅವರನ್ನ ಹೈಯರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಉಂಟಾಗಬಹುದು? ಯಾಕಂದ್ರೆ ಇದೊಂದು ಸೀರಿಯಸ್ ಕ್ವಶನ್. ಇಂಡಿಯನ್ ಆರ್ಮಿನಲ್ಲಿ ಪರ್ಟಿಕ್ಯುಲರ್ ಕಮ್ಯುನಿಟಿನವ್ರನ್ನ, ಪರ್ಟಿಕ್ಯುಲರ್ ಜಾತಿನವ್ರನ್ನ ಸೇರ್ಸ್ಕೊಳ್ಳೋದಕ್ಕೆ ರಿಸರ್ವೇಶನ್ ಕೊಟ್ರೆ ಭಾರತದ ಪರಿಸ್ಥಿತಿ ಏನಾಗಬೇಕು? ಇನ್ ಕೇಸ್ ಪಾಕಿಸ್ತಾನ ಮತ್ತೆ ಇಂಡಿಯಾ ಮಧ್ಯೆ ಯುದ್ಧ ಆದ್ರೆ ರಿಸರ್ವೇಶನ್ ಇಂದ ಸೃಷ್ಟಿಯಾಗೋ ಆರ್ಮಿ ಈಗಿರೋ ಆರ್ಮಿ ತರ ಸಾಲಿಡ್ ಆಗಿ ಪರ್ಫಾರ್ಮೆನ್ಸ್ ನೀಡುತ್ತಾ? ಬೈ ದ ವೇ, ಈತನ ಡಿಮ್ಯಾಂಡ್ ನ ಯಾರು ಕೂಡ ಗಮನ ಇಟ್ಟು ಕೇಳಿಸ್ಕೊಂಡಿಲ್ಲ. ಯಾಕಂದ್ರೆ ಆರ್ಮಿ ಆಗಿನಿಂದಲೂ ಕ್ಯಾಸ್ಟ್ ಅಂಡ್ ರಿಲಿಜಿಯಸ್ ನ್ಯೂಟ್ರಲ್ ಆಗಿ ಇದೆ, ಹಾಗೆ ಇರಬೇಕು. ಮತ್ತೆ ನಮ್ಮ ಮಿಲಿಟರಿನಲ್ಲಿ ಯಾವುದೇ ರಿಸರ್ವೇಶನ್ ಇರೋದಕ್ಕೆ ಜಾಗ ಮಾಡಿಕೊಡಬಾರದು. ಇದು ಈ ವಿಡಿಯೋಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಶನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಬರ್ತೀನಿ. ಅಂಟಿಲ್ ಟೇಕ್ ಕೇರ್ ಅಂಡ್ ಗುಡ್ ಬೈ.